1980 ಡಿಸೆಂಬರ್ 1980ರ ಅಂತ್ಯದಲ್ಲಿ ಇಂಗ್ಲೆಂಡ್ನ ಸಕೋಲ್ಕ್ನ ರೆಂಡಲ್ಶಾಮ್ ಚಾರೆಸ್ಟ್ ಬಳಿ ವಿವರಿಸಲಾಗದ ದೀಪಗಳ ಸರಣಿಯ ವರದಿಗಳು ಕಂಡುಬಂದವು. ಇದು ಅಲೆ ಲ್ಯಾಂಡಿಂಗ್ಗಳ ಹಕ್ಕುಗಳೊಂದಿಗೆ ಸಂಬಂಧ ಹೊಂದಿದೆ. ಈ ಘಟನೆಗಳು ಥೇಶ್ ವುಡ್ಬ್ರಿಡ್ಜ್ನ ಹೊರಗೆ ಸಂಭವಿಸಿದವು. ಇದನ್ನು ಆ ಸಮಯದಲ್ಲಿ ಗನ್ ಏರ್ ಫೋರ್ಸ್ ಬಳಸಿತ್ತು. ಡೆಪ್ಯೂಟಿ ಬೇಸ್ ಕಮಾಂಡರ್ ಲೆಫ್ಟಿನೆಂಟ್ ಕರ್ನಲ್ ಚಾರ್ಲ್ಸ್ ಎ ಹಾಲ್ಟ್ ಸೇರಿದಂತೆ ಗಣ್ಯಕಸ ಸಿಬ್ಬಂದಿ ತಾವು ಹಳೆ ದೃಶ್ಯವೆಂದು ವಿವರಿಸಿದ ವಿಷಯಗಳನ್ನು ನೋಡುವುದಾಗಿ ಹೇಳಿಕೊಂಡರು. ಈ ಘಟನೆಯು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಸಂಭವಿಸಿದೆ ಎಂದು ಹೇಳಲಾದ ಬಥೆ ಘಟನೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಇದು ವಿಶ್ವಾದ್ಯಂತ ವರದಿಯಾಗಿರುವ ಬಯೆ ಘಟನೆಗಳಲ್ಲಿ ಅತ್ಯುತ್ತಮವಾಗಿದೆ. ಇದನ್ನು ಯುನೈಟೆಡ್ ಸ್ಟೇಟ್ಸ್ನ ರೋಸ್ವೆಲ್ ಆತಿ ಘಟನೆಗೆ ಹೋಲಿಸಲಾಗಿದೆ ಮತ್ತು ಇದನ್ನು ಕೆಲವೊಮ್ಮೆ ಬ್ರಿಟನ್ನ ರೋಸ್ವೆಲ್ ಎಂದು ಕರೆಯಲಾಗುತ್ತದೆ. ರಕ್ಷಣಾ ಸಚಿವಾಲಯವು ಈ ಘಟನೆಯು ರಾಷ್ಟ್ರೀಯ ಭದ್ರತೆಗೆ ಯಾವುದೇ ಬೆದರಿಕೆಯನ್ನು ಉಂಟುಮಾಡುವುದಿಲ್ಲ ಎಂದು ಹೇಳಿದೆ ಮತ್ತು ಆದ್ದರಿಂದ ಅದನ್ನು ಎಂದಿಗೂ ಭದ್ರತಾ ವಿಷಯವಾಗಿ ತನಿಖೆ ಮಾಡಲಾಗಿಲ್ಲ. ವೈಜ್ಞಾನಿಕ ಸಂದೇಹವಾದಿ ಬ್ರಿಯಾನ್ ಡನ್ನಿಂಗ್ ಮತ್ತು ವಿಜ್ಞಾನ ಮತ್ತು ಖಗೋಳಶಾಸ್ತ್ರದ ಬರಹಗಾರ ಇಯಾನ್ ರಿಡ್ಪಾತ್ ಅವರ ಮೌಲ್ಯಮಾಪನವು ವರದಿಗಳು ರಾತ್ರಿಯ ದೀಪಗಳ ತಪ್ಪು ವ್ಯಾಖ್ಯಾನಗಳಿಂದಾಗಿ ಎಂದು ತೀರ್ಮಾನಿಸಿದೆ. ಫೈರ್ಬಾಲ್, ಆರ್ಕೋಡ್ನೆಸ್ ಲೈಟ್ಹೌಸ್ ಮತ್ತು ಪ್ರಕಾಶಮಾನವಾದ ನಕ್ಷತ್ರಗಳು ಡಿಸೆಂಬರ್ 26ರಂದು 26 ಡಿಸೆಂಬರ್ 1980ರಂದು ಮುಂಜಾನೆ 3 ಗಂಟೆಗೆ ಥೇಕ್ ವುಡ್ಬ್ರಿಡ್ಜ್ನ ಪೂರ್ವ ಗೇಟ್ ಬಳಿ ಭದ್ರತಾ ಗಸ್ತು ಹತ್ತಿರದ ರೆಂಡಲ್ಶಾಮ್ ಅರಣ್ಯಕ್ಕೆ ದೀಪಗಳು ಇಳಿಯುತ್ತಿರುವುದನ್ನು ಕಂಡಿತು. ಸೈನಿಕರು ಆರಂಭದಲ್ಲಿ ಇದು ಉರುಳಿ ಬಿದ್ದ ವಿಮಾನ ಎಂದು ಭಾವಿಸಿದ್ದರು, ಆದರೆ ತನಿಖೆ ನಡೆಸಲು ಅರಣ್ಯಕ್ಕೆ ಪ್ರವೇಶಿಸಿದಾಗ ಹಾಲ್ಟ್ ಅವರ ಜ್ಞಾಪಕ ಪತ್ರದ ಪ್ರಕಾರ ಅವರು ಬಣ್ಣಬಣ್ಣದ ದೀಪಗಳೊಂದಿಗೆ ಹೊಳೆಯುವ ವಸ್ತು ಲೋಹೀಯ ವಸ್ತು ಎಂದು ವಿವರಿಸಿದರು. ಅವರು ವಸ್ತುವನ್ನು ಸಮೀಪಿಸಲು ಪ್ರಯತ್ನಿಸಿದಾಗ ಅದು ಮರಗಳ ಮೂಲಕ ಚಲಿಸುವಂತೆ ಕಂಡುಬಂದಿತು ಮತ್ತು ಸಮೀಪದ ಜಮೀನಿನಲ್ಲಿ ಪ್ರಾಣಿಗಳು ಉನ್ಮಾದಗೊಂಡವು. ಸೈನಿಕರಲ್ಲಿ ಒಬ್ಬರಾದ ಸಾರ್ಜೆಂಟ್ ಜಿಮ್ ಪೆನ್ನಿಸ್ಟನ್ ಕಾಡಿನಲ್ಲಿದ್ದಾಗ ಅಜ್ಞಾತ ಮೂಲದ ಕರಕುಶಲವನ್ನು ಎದುರಿಸಿದೆ ಎಂದು ನಂತರ ಹೇಳಿಕೊಂಡರು. ಆದಾಗ್ಯೂ ಆ ಸಮಯದಲ್ಲಿ ಇದರ ಬಗ್ಗೆ ಯಾವುದೇ ಪ್ರಚಾರದ ಉಲ್ಲೇಖವಿಲ್ಲ ಮತ್ತು ಇತರ ಸಾಕ್ಷಿಗಳಿಂದ ಯಾವುದೇ ದೃಢೀಕರಣವಿಲ್ಲ. ಸ್ವಲ್ಪ ಸಮಯದ ನಂತರ 4 ನಂತರ ಸ್ಥಳೀಯ ಪೊಲೀಸರನ್ನು ಘಟನಾ ಸ್ಥಳಕ್ಕೆ ಕರೆಯಲಾಯಿತು, ಆದರೆ ಅವರು ನೋಡಬಹುದಾದ ಏಕೈಕ ದೀಪಗಳು ಕರಾವಳಿಯಲ್ಲಿ ಕೆಲವು ಮೈಲುಗಳಷ್ಟು ದೂರದಲ್ಲಿರುವ ಆರ್ಕೋಡ್ನೆಸ್ ಲೈಟ್ಹೌಸ್ನಿಂದ ಮಾತ್ರ ಎಂದು ವರದಿಯಾಗಿದೆ. ಡಿಸೆಂಬರ್ 26ರಂದು ಬೆಳಗಿನ ಜಾವದ ನಂತರ ಸೈನಿಕರು ಕಾಡಿನ ಪೂರ್ವ ಅಂಚಿನ ಬಳಿಯ ಸಣ್ಣ ತೆರವಿಗೆ ಮರಳಿದರು ಮತ್ತು ತ್ರಿಕೋನ ಮಾದರಿಯಲ್ಲಿ 3 ಸಣ್ಣ ಅನಿಸಿಕೆಗಳನ್ನು ಕಂಡುಕೊಂಡರು, ಜೊತೆಗೆ ಹತ್ತಿರದ ಮರಗಳ ಮೇಲೆ ಸುಟ್ಟ ಗುರುತುಗಳು ಮತ್ತು ಮುರಿದ ಕೊಂಬೆಗಳನ್ನು ಕಂಡುಕೊಂಡರು. 10 ಗಂಟೆಗೆ ಸ್ಥಳೀಯ ಪೊಲೀಸರನ್ನು ಮತ್ತೆ ಕರೆಸಲಾಯಿತು, ಈ ಬಾರಿ ನೆಲದ ಮೇಲಿನ ಅನಿಸಿಕೆಗಳನ್ನು ನೋಡಲು. ಡಿಸೆಂಬರ್ 28ರಂದು ಡೆಪ್ಯೂಟಿ ಬೇಸ್ ಕಮಾಂಡರ್ ಲೆಫ್ಟಿನೆಂಟ್ ಕರ್ನಲ್ ಚಾರ್ಲ್ಸ್ ಹಾಲ್ಟ್ 28 ಡಿಸೆಂಬರ್ 1980ರ ಮುಂಜಾನೆ ಹಲವಾರು ಸೈನಿಕರೊಂದಿಗೆ ಸೈಟ್ಗೆ ಭೇಟಿ ನೀಡಿದರು. ಹಾಲ್ಟ್ ಅವರಿಂದ 29ನೇ ಎಂದು ವರದಿಯಾಗಿದೆ. ಅವರು ಖಿನ್ನತೆಯ ತ್ರಿಕೋನದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿಕಿರಣ ವಾಚನಗೋಷ್ಠಿಯನ್ನು ತೆಗೆದುಕೊಂಡರು. ಅವರು ಪಡೆದ ವಾಚನಗೋಷ್ಠಿಗಳ ಮಹತ್ವವು ವಿವಾದಾಸ್ಪದವಾಗಿದೆ. ಹಾಲ್ಟ್ ಈವೆಂಟ್ಗಳನ್ನು ಮೈಕ್ರೋ ಕ್ಯಾಸೆಟ್ ರೆಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಈ ತನಿಖೆಯ ಸಮಯದಲ್ಲಿ ಮೊದಲ ರಾತ್ರಿ ಸಾಕ್ಷಿಗಳು ನೋಡಿದಂತೆ ಹೊಲದಾದ್ಯಂತ ಪೂರ್ವಕ್ಕೆ ಮಿನುಗುವ ಬೆಳಕು ಕಾಣಿಸಿಕೊಂಡಿತು. ಆರ್ಕೋಡ್ನೆಸ್ ಲೈಟ್ಹೌಸ್ ಅದೇ ದೃಷ್ಟಿಯಲ್ಲಿ ಪೂರ್ವಕ್ಕೆ ಗೋಚರಿಸುತ್ತದೆ. ನಂತರ ಹಾಲ್ಟ್ ಅವರ ಜ್ಞಾಪಕ ಪತ್ರದ ಪ್ರಕಾರ 3 ನಕ್ಷತ್ರದಂತಹ ದೀಪಗಳು ಆಕಾಶದಲ್ಲಿ ಕಾಣಿಸಿಕೊಂಡವು, 2 ಉತ್ತರಕ್ಕೆ ಮತ್ತು 1 ದಕ್ಷಿಣಕ್ಕೆ, ದಿಗಂತದಿಂದ ಸುಮಾರು 10 ಡಿಗ್ರಿಗಳಷ್ಟು. ಇವುಗಳಲ್ಲಿ ಪ್ರಕಾಶಮಾನವಾದವು 2 ರಿಂದ 3 ಗಂಟೆಗಳ ಕಾಲ ಸುಳಿದಾಡುತ್ತವೆ ಮತ್ತು ಕಾಲಕಾಲಕ್ಕೆ ಬೆಳಕಿನ ಸ್ಟ್ರೀಮ್ ಕೆಳಗೆ ಬೀಳುವಂತೆ ತೋರುತ್ತದೆ ಎಂದು ಹಾಲ್ಟ್ ಹೇಳಿದರು. ಖಗೋಳಶಾಸ್ತ್ರಜ್ಞರು ಈ ನಕ್ಷತ್ರಗಳನ್ನು ಬೆಳಕಿನಂತಹ ನಕ್ಷತ್ರಗಳು ಎಂದು ವಿವರಿಸಿದ್ದಾರೆ.